ಅಬ್ಬಾ ಸದ್ಯ ನಿಮ್ಮಪ್ಪ ಹೇಗೋ ವಾಪಸ್ ಬಂದ್ರಲ್ಲ, ನಂಗೆ ಅದೇ ಖುಷಿ. ನಾನು ನೆನ್ನೆನೆ ಹೇಳಿರ್ಲಿಲ್ವಾ ಬೆಳಗ್ಗೆ ಅಷ್ಟ್ರಲ್ಲಿ ಬಂದ್ಬಿಡ್ತಾರೆ ಅಂತ? ನೀವೇ ಸುಮ್ಮನೆ ಗಾಬರಿ ಆದ್ರಿ. ಅದೇ ಗೊತ್ತಿತ್ತು ನಿಮ್ಗೆ ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ? ಪೊಲೀಸ್ ಅವ್ರಿಗೇನು ಬೇರೆ ಕೆಲಸ ಇಲ್ವಾ? ದೊಡ್ಡಪ್ಪ, ಏನ್ ದೊಡ್ಡಪ್ಪ ಇದೆಲ್ಲ? ಇದೆಲ್ಲ ಯಾಕೆ ಬೇಕಿತ್ತು? ನನ್ನ ಮಾತು ಕೇಳಿ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೇಳು. ನೀನ್ ಮತ್ತೆ ಬಂದ್ಯಾ? ನಾನು ಒಬ್ನೇ ಬಂದಿಲ್ಲ ಕಣ, ಜೊತೆಗೆ ನೋಡಿ ಯಾನ್ ಕರ್ಕೊಂಡ್ ಬಂದಿದ್ದೀನಿ. ಹೂ ಇಸ್ ದ ಡಿಸ್ಟರ್ಬೆನ್ಸ್? ಹಲೋ ಫ್ರೆಂಡ್ಸ್, ಹೌ ಆರ್ ಯು? ಸಾಹೇಬ್ರೆ, ಇವನೇ ನೋಡಿ, ನಿಮ್ ಮುಂದೆನೆ ಎಷ್ಟು ಸೊಕ್ಕಿನಿಂದ ಕೊಬ್ಬಿನಿಂದ ಮಾತಾಡ್ತಾ ಇದ್ದ ನೋಡಿ ಅವನ್ನ. ಏನಪ್ಪ ನಟರಾಜ ಅಂದ್ರೆ ನೀನೇನಾ? ಎಸ್, ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್. ನಾವೇ ನೀನು ಇವ್ರನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಜಾನಾ? ನಾನಾ? ಇವನನ್ನ? ಈ ನಟರಾಜಿಂಗೆ ಟ್ರೈ ಎಲ್ಲ ಮಾಡಿ ಗೊತ್ತಿಲ್ಲ. ಸಾಯಿಸ್ಬೇಕು ಅನ್ಕೊಂಡಿದ್ದ ಆ ಕೆಲಸ ಸರಿಯಾಗಿ ಮಾಡಿ ಮುಗಿಸ್ತಾ ಇದ್ದೆ. ಸುಮ್ನೆ ತಮಾಷೆಗೆ ಹಂಗ್ ತಳ್ದೆ ದುಬಕಂದ್ ಬಿದ್ದೋಗ್ಬಿಟ್ಟು. ನೋಡಿದ್ರ ಸಾಹೇಬ್ರೆ, ನಿಮ್ ಮುಂದೆನೆ ಹೆಂಗ್ ಹೇಳ್ತಾ ಇದ್ದೇನೆ ನೋಡಿದ್ರ? ಹೇಯ್, ಏನಪ್ಪ ನಮ್ಮ ಸಾಹೇಬ್ರ ಮುಂದೆ ರೌಡಿಸಮ್ ಮಾಡ್ತೀಯಾ? ಬಾ ಜೀಪ್ ಹತ್ತು ಬಾ. ಸರ್ ಸ್ಟೇಷನ್ಗೆಲ್ಲ ಬೇಡ ಸರ್, ಇದೇನು ಅಷ್ಟು ದೊಡ್ಡ ವಿಷಯ ಅಲ್ಲ ಸರ್, ನಮ್ಮ ಕುಟುಂಬದ ವಿಷಯ. ನೋಡಿ, ನಮ್ಮ ಅಮ್ಮ ಮತ್ತು ಇವರು ಅಣ್ಣ ತಮ್ಮಂದಿರಿ ಸರ್. ಸಾಹೇಬ್ರೆ, ಇವನ್ ಮಾತು ನಂಬೇಡಿ. ಈ ಮನೆ ಆಳ ನನ್ನ ತಮ್ಮ ಅಲ್ಲ, ನನ್ನ ಶತ್ರು. ನನ್ಗೂ ಇವನ್ಗೂ ಸಂಬಂಧನೇ ಇಲ್ಲ. ಕರ್ಕೊಂಡೋಗಿ ಇವನ್ನ. ದೊಡ್ಡಪ್ಪ, ಏನ್ ದೊಡ್ಡಪ್ಪ ಇದೆಲ್ಲ? ಸರ್, ನಮ್ಮಪ್ಪ ಏನೋ ತಿಳಿದೆ ಅವ್ರನ್ನ ತಳ್ಬಿಟ್ರು, ಅದಕ್ಕೆ ಅವ್ರು ಸ್ವಲ್ಪ. ತಿಳಿದೆ ಅಲ್ಲ, ಬೇಕು ಅಂತಾನೆ ತಳ್ದೆ. ಹಾ, ಮರ್ಯಾದೆ ತೆಗಿಯೋಕೆ ಅಂತಾನೆ ಮಕ್ಕಳನ್ನ ಹುಡ್ಸಿದನಲ್ಲಪ್ಪ ಇವನು. ಇವತ್ತು ನನ್ನ ಕತೆ ಮುಗೀತು. ಮೈ ಸನ್, ಪೊಲೀಸ್ ಅವ್ರ ಹತ್ರ ಹಂಗೆಲ್ಲ ಸುಳ್ಳು ಹೇಳ್ಬಾರ್ದು. ನಾನ್ ತಳ್ಳಿದ್ದಕ್ಕೆ ಇವನೇನ ಸತ್ತೋದ್ನ ಬಂಡೆ ಕಲ್ತರ ಬಂದು ಇಲ್ಲೇ ನಿಂತಿಲ್ವಾ? ಸಾರ್, ಇವನಿಂದ ನಯಾ ಪೈಸಾ ಯೂಸ್ ಇಲ್ಲ, ವೇಸ್ಟ್ ಮಾಡಿ ಇವನು. ಇವನು ಮಾತು ಕೇಳ್ಕೊಂಡು ನೀವು ಟೈಮ್ ವೇಸ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀರಾ. ಇವನಿಗಂತೂ ಕೆಲಸ ಇಲ್ಲ, ನೀವು ನಿಮ್ ಕೆಲಸ ನೋಡ್ಕೊ ಹೋಗಿ ಸರ್. ನೋಡಿದ್ರ ಸಾಹೇಬ್ರೆ, ನೋಡಿದ್ರ? ನಿಮ್ ಮುಂದೆನೆ ಕೊಬ್ಬಲ್ಲಿ ಎಷ್ಟು ದುರಾಂಕರದಿಂದ ಮಾತಾಡ್ತಾ ಇದ್ದೇನೆ. ಇವನಿಂದ ಯಾವತ್ತಿದ್ರು ನನ್ನ ಜೀವಕ್ಕೆ ಅಪಾಯನೇ. ಬಿಡ್ಬೇಡಿ ಇವನ್ನ. ಕರ್ಕೊಂಡೋಗಿ ಸಾಹೇಬ್ರೆ. ಏಯ್, ಆಫೀಸರ್ ಯಾರು, ಇನ್ಸ್ಪೆಕ್ಟರು ಅನ್ನೋ ಕಾಮನ್ ಸೆನ್ಸ್ ಇಲ್ಲ, ಹೋಗಿ ಕರ್ಕೊಂಬಂದ್ಬಿಟ್ಟ. ಹೇಯ್, ಜಾಸ್ತಿ ಮಾತಾಡ್ತಾ ಇದೀಯಾ. ನಾನು ಮಾತಾಡೋದೇ ಹಿಂಗೆ ಸರ್. ಈಗೇನು ಜೀಪತಿ ಕೂರ್ಬೇಕಾ? ಸರಿ ಆಗ್ಲಿ, ನನಗೂ ಒಂದಷ್ಟು ಜೀಪ್ ಮೆರವಣಿಗೆ ಆದಂಗೆ ಆಗ್ತದೆ. ಲೇ ತಂದೆ ಏನೋ ನೀನ್ ಮೆರವಣಿಗೆ ಹೋದ್ರೆ ನನ್ನ ಲೈಫು ಚಟ್ಟ ಹತ್ಕೊಳತ್ತೆ ಕಣೋ. ನಿಲ್ಲೋ. ಒಂದು 6 ತಿಂಗಳಾಗಿತ್ತೇನು ನೆಟ್ಟಿಗಿದ್ದೆ, ಇವಾಗ ಮತ್ತೆ ಶುರು ಹಚ್ಕೊಂಡಿದ್ದಾನೆ. ಜೈಲಲ್ಲೂ ನೆಟ್ಟಿಗಿರಲ್ಲ ಬಿಡು. ನಡಿ ಸಾಹೇಬ್ರೆ. ಅಯ್ಯಪ್ಪ, ನೋಡಿ ಸಾಹೇಬ್ರೆ, ಹೆಂಗ್ ಕೂತ್ಬಿಟ್ಟು ಹೋಗ್ತಾ ಇದ್ದಾನೆ. ಇವನಿಂದ ಯಾವತ್ತಿದ್ರು ನನ್ನ ಜೀವಕ್ಕೆ ಅಪಾಯನೇ. ಬಿಡ್ಬೇಡಿ ಅವನ್ನ. ಸಾಹೇಬ್ರೆ, ಹಿಂಗೆ ಅವನಾಗವನೇ ಜಾರು ಬಿದ್ದ್ಬಿಡೋದು, ಅದು ತಂದು ನನ್ನ ತಲೆ ಕಟ್ತಾನೆ. ಸಾಹೇಬ್ರೆ, ಇವನು ಮಹಾನ್ ನಾಟಕಕಾರ. ಒಳಗಡೆಗೆ ಹಾಕಿ 4 ತತ್ಕಿ ಸೊಂಟ ಮುರ್ದ್ ಕಳ್ಸಿ, ಅವಾಗ ಗೊತ್ತಾಗುತ್ತೆ. ನೀನ್ ಮಿನಿಸ್ಟ್ರು, ನೀನ್ ಹೇಳ್ತೀಯ, ಅವ್ರು ಮುರಿದು ಬಿಡ್ತಾರೆ. ನಾಳೆಯಿಂದ ಏನಾದ್ರು ನೀನ್ ನನ್ನ ಕಣ್ಮುಂದೆ ಕಾಣಿಸ್ಕೊಂಡ್ಯೋ, ತಿಳಿಯದೇ ನನಗೆ ತಿಳಿಯದೇ ಬದುಕುವ ದಾರಿ ಹಾಯ್ ಬಿಡಿ. ಐ ಥೂ, ಏನ್ ಕರ್ಮನೆಯ ನಿಮ್ಮ ಅಪ್ಪಂದು. ಬನ್ರಿ ಹೋಗೋಣ.
ಸಾಹೇಬ್ರೆ ನಾನು ಬರ್ತಾ ಇದ್ದೀನಿ ಸಾಹೇಬ್ರೆ. ಸಾಹೇಬ್ರೆ ಸಾಹೇಬ್ರೆ ನೀವು ಬನ್ನಿ. ಅದೇನಿಲ್ಲ, ನೀವು ತಪ್ಪಾಗಿ ತಿಳ್ಕೊಬೇಡಿ, ಒಳಗೆ ಬನ್ನಿ. ಅಲ್ಲ ಅಣ್ಣ, ನಿಮ್ಮ ಅಪ್ಪನ ಪೊಲೀಸವ್ರು ಕರ್ಕೊಂಡು ಹೋಗ್ತಿದ್ದಾರೆ, ನೀವೆಲ್ಲ ಇಷ್ಟು ನಾರ್ಮಲ್ ಆಗಿದ್ದೀರಲ್ಲ. ವಿಚಾರಿಸಕ್ಕೆ ಅಂತ ನಮ್ಮ ಕರ್ಕೊಂಡೋಗಿದ್ದು. ಏನಿಲ್ಲ, ನಾಳೆ ಬೆಳಗ್ಗೆ ಅಷ್ಟ್ರಲ್ಲಿ ಬಂದ್ಬಿಡ್ತಾರೆ. ಹಾಗಂತ ನಿಮ್ಮ ಅಪ್ಪನ ಒಬ್ರೇ ಸ್ಟೇಷನ್ ಇರಕ್ ಬಿಡ್ತೀರಾ? ಇದೆಲ್ಲ ಅವಾಗ ನಡೀತಾ ಇರುತ್ತೆ. ನೀವು ಒಳಗಡೆ ಬನ್ನಿ, ಹೊರಗಡೆ ನಿಂತ್ಕೊಂಡು ಮಾತಾಡೋದು ಚೆನ್ನಾಗಿರಲ್ಲ. ಬನ್ರ, ಕರ್ಕೊಂಬರ. ಒಂದ್ ನಿಮಿಷ, ಏನ್ರಿ ನಿಮ್ಮ ಅಣ್ಣ ಇದೆಲ್ಲ ಅವಾಗವಾಗ ನಡೆಯತ್ತೆ ಅಂತಿದ್ದಾರೆ, ಏನಂದ್ರೆ ಅರ್ಥ? ಈಗಲೇ ಬಾಂಡ್ಲಿಯಿಂದ ಬೆಂಕಿಗೆ ಬಿದ್ದವ್ರ ಥರ ಆಗಿದೆ ಪರಿಸ್ಥಿತಿ. ಇನ್ನೇನಾದ್ರೂ ನಿಜ ಹೇಳ್ಬಿಟ್ರೆ ತಲೆ ಮೇಲೆ ಬೆಂಕಿ ಸುರಿದು ಹೋಗ್ಬಿಡ್ತಾರೆ. ರೀ, ನಿಮ್ನೆ ಕೇಳ್ತಿರೋದು, ನಿಮ್ಮ ಅಣ್ಣ ಹೇಳಿದ್ ನಿಜನಾ? ನಿಜಾನೇ, ಹೌದು. ಆದ್ರೆ ನೀವ್ ಅನ್ಕೊಂಡಿರೋ ತರ ಅಲ್ಲ. ನಾ ಅಪ್ಪನಿಗೆ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಇಂದ ಹಿಡಿದು ಕಮಿಷನರ್ ವರ್ಗು ಎಲ್ರೂ ಗೊತ್ತು. ಕ್ಲೋಸ್ ಫ್ರೆಂಡ್ಸು. ಈ ಕೃಷ್ಣ ಕುಚಲ ಅಂತಾರಲ್ಲ ಹಂಗೆ. ಅವಾಗವಾಗ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಇವಾಗ್ಲೂ ಅಷ್ಟೇ, ಹೋಗಿ ಮಾತಾಡ್ಕೊಂಡು ಬಂದ್ಬಿಡ್ತಾರೆ. ನೀವೇನ್ ಟೆನ್ಷನ್ ಆಗ್ಬಿಡಿ, ಬನ್ನಿ. ಲೇ, ಸುಮ್ಮನಿರ್ರೋ, ಊಟ ಕೂತಾಗ ಏನ್ರ ನಿಮ್ದು? ಅಣ್ಣ, ಏನಣ್ಣ ಸ್ಪೆಷಲು? ಹೊಟ್ಟೆ ಎಲ್ಲ ಫುಲ್ ಡ್ರೈ ಆಗ್ಬಿಡಿದೆ, ಬೇಗ ಬಿಡಿಸು, ಚೆನ್ನಾಗಿ ಬಾರ್ಸಾಕ್ಬಿಡಿದೆ. ನೀನ್ ಒಬ್ನೇ ಬಂದಿದ್ಯಾ? ಅತ್ಗೆ ಅಲ್ಲಿ ಹೋಗಿ ಕರ್ಕೋಬಾ. ಬೆಳಗ್ಗೆ ಇಷ್ಟೆಲ್ಲ ಆದ್ಮೇಲೆ ಊಟ ಮಾಡಕ್ ಯಾರಿಗೆ ತಾನೇ ಮನ್ಸಿರುತ್ತೆ? ಹೋಗೋಣ, ಅವ್ರಿಗೆ ತಲೆನೋವು ಬಂದು. ಕೂತ್ಕೊಳ್ಳಿ. ಯಾಕೇನಾಯ್ತು? ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ಅಲ್ಲ, ಅತ್ಗೆ ತಲೆನೋವು ಒಂದಲ್ಲ. ಅದಾ, ಬೆಳಗ್ಗೆಯಿಂದ ಆಗಿರೋ ಸಿಚುವೇಶನ್ಗೆ ತಲೆನೋವು ಬಂದಿರ್ಬೋದು. ಊಟ ನಾನೇ ತಗೊಂಡೋಗಿ ಕೊಡ್ತೀನಿ ಅಂತ ಹೇಳ್ದೆ. ಅಷ್ಟ್ರಲ್ಲಿ ನೀವೆಲ್ಲ ಹಂಗ ಒಂದು ಕ್ಷಣ ಎಲ್ಲರೂ ಹೆದರ್ಸ್ಬಿಟ್ನಲ್ಲ ಇವನು. ಸೊಳ್ಳೆನ ಹಿಂಡಿ ರಕ್ತ ಹೀರೋ ನನ್ನ ಮಗನೇ, ನಿನಗೆ 10,000 ಪರಿಹಾರ ಬೇಕಾ? ಬಾರೋ ನನ್ನ ಮಗನೇ, ಕೊಡ್ತೀನಿ. 10 ಅಲ್ಲ 20 ಕೊಡ್ತೀನಿ. ಬಾರೋ ನನ್ನ ಮಗನೇ, ಬಾ. ಒಂದು ದೊಡ್ಡ ಲಾಡ್ ಲಬಕ್ದಾಸು ಇವ್ನು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ನನ್ನ ಗಡಿಪಾರು ಮಾಡ್ಬಿಡ್ತಾರೆ. ಹೇ, PC ಇಂದ DC ಅವ್ರಿಗೂ ಎಲ್ಲರೂ ನನಗೆ ಗೊತ್ತಿರೋರೆ. ಅಪ್ಪ, ಮುತ್ತು, ಸ್ವಲ್ಪ ತಿಂಡಿ ರೆಡಿ ಮಾಡು, ನನ್ ಕೆಲಸ ಇದೆ, ಹೋಗಿ ಬರ್ತೀನಿ. ಅಪ್ಪ, ತಿಂಡಿ ರೆಡಿ ಆಗಿದೆ, ಮಾಡ್ಕೊಂಡು ಹೋಗ್ಬಿಡಿ. ಆ ಜಯರಾಮನ ಅಂಗಡಿ ತನಕ ಹೋಗಿ ಬರ್ತೀನಿ. ಆ ಚಿದಂಬರ ಅಲ್ಲೇ ಸಿಗ್ತಾನೆ, ಅವ್ನು ನನ್ನ ಕೈಗೆ ಸಿಗ್ಲಿ ಇವತ್ತು. ಆನೆ ಸೊಂಡ್ಲಿಕ್ಕೆ ಸಿಕ್ಕಿದ್ ಕಬ್ಬಿನ ತರ ಹಿಂಡಿ ಬಿಡ್ತೀನಿ. ಅವನ್ ಅಪ್ಪಿ ತಪ್ಪಿ ಇಲ್ಲಿ ಬಂದ್ರೆ ಹೇಳ್ಬಿಡು, ಅವನ್ ಸಮಾಧಿ ಮಾಡ್ತೀನಿ ಇವತ್ತು ಅಂತ. ಇವ್ನ್ ಯಾಕೆ ಬಿಡ್ರಿ ಇಷ್ಟ ಬೇಗ? ಮಧ್ಯಾಹ್ನದವರೆಗೂ ಇಟ್ಕೊಳಕೇನು, ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ಅಪ್ಪ, ಅಬ್ಬಾ, ಸದ್ಯ ನಿಮ್ಮಪ್ಪ ಹೇಗೋ ವಾಪಸ್ ಬಂದ್ರಲ್ಲ, ನಂಗೆ ಅದೇ ಖುಷಿ. ನಾನು ನೆನ್ನೆನೇ ಹೇಳಿರ್ಲಿಲ್ವಾ ಬೆಳಗ್ಗೆ ಅಷ್ಟ್ರಲ್ಲಿ ಬಂದ್ಬಿಡ್ತಾರೆ ಅಂತ? ನೀವೇ ಸುಮ್ಮನೆ ಗಾಬರಿ ಆದ್ರಿ. ಅದೇ ಗೊತ್ತಿತ್ತು ನಿಮ್ಗೆ ಅವ್ರು ವಾಪಸ್ ಬಂದೇ ಬರ್ತಾರೆ ಅಂತ? ಪೊಲೀಸ್ ಅವ್ರಿಗೇನು ಬೇರೆ ಕೆಲಸ ಇಲ್ವಾ? ಇವ್ರನ್ನ ಕರ್ಕೊಂಡೋಗಿ ಅವ್ರೇನ್ ಮಾಡ್ತಾರೆ? ಫ್ಯಾಮಿಲಿ ಪ್ರಾಬ್ಲಮ್ ಅಂದ್ರೆ ಪಂಚಾಯತಿ ಮಾಡಿ ಕಳ್ಸಿರ್ತಾರೆ ಅಷ್ಟೇ. ನಂಗೆ ಇದೆಲ್ಲ ಹೊಸದಣ್ಣ. ನನಗೆ ಅವ್ರು ಫಸ್ಟ್ ಕರ್ಕೊಂಡು ಹೋದಾಗ ಭಯನೇ ಆಗೋಗಿತ್ತು. ಮೊದಲನೇ ಸಲ ನಮಗೂ ಹಾಗೆ ಅನ್ಸಿತ್ತು, ಹೋಗ್ತಾ ಹೋಗ್ತಾ ರೂಢಿ ಆಗೋಯ್ತು. ಹೇಗೋ ಅವ್ರನ್ನ ನೋಡಿದ್ಮೇಲೆ ನಂಗೆ ಸಮಾಧಾನ. ಬನ್ನಿ, ನಿಮಗೆ ಟೀ ಕೊಡ್ತೀನಿ. ಬೇಡ, ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಬೇಕು, ಆಮೇಲೆ ಕುಡಿತೀನಿ.
ಓ ಬಂದ್ರಾ? ಎಲ್ರು ಬೇಗ 5:15 ಎದ್ಬಿಡ್ತಾರೆ ಅಂದ್ರೆ ನೋಡಿದ್ರೆ ಇನ್ನೂ ಮಲ್ಗಿದಾರೆ. ನಾನು ಎದ್ದಾಗ್ಲೇ ಎಬ್ಬಿಸ್ದೆ, ಎದ್ಬಿಟ್ಟು ಹಾಗೆ ಮಲ್ಕೊಂಬಿಟ್ರು. ಪಾಪ ಚಿಕ್ಕ ಹುಡುಗರಲ್ವಾ ಅಂತ ನಾನು ಸುಮ್ಮನಾದೆ. ಹಾ, ಇವರು ಚಿಕ್ಕವರ? ನೀವೇ ಯಾಕೋ ಇವ್ರಿಗೆ ತುಂಬಾ ಸಲಿಗೆ ಕೊಟ್ಟಿದ್ದೀರಾ ಅನ್ಸ್ತಿದೆ. ಟೈಮ್ ನೋಡಿ ಎಷ್ಟಾಗಿದೆ ಅಂತ. ಅಮ್ಮ ಇಲ್ವಲ್ಲ, ಇದ್ದಿದ್ರೆ ಬೈದ್ ಎಬ್ಸಿರೋರು. ಸ್ವಲ್ಪ ದಿನ ಅವ್ರಿಗೂ ಜವಾಬ್ದಾರಿ ಬರುತ್ತೆ ಬಿಡಿ. ನಾನು ನಿಮ್ಗೆ ಹೆಲ್ಪ್ ಮಾಡ್ಲಾ? ಆಗ್ಲಿಂದ ಎಲ್ಲ ಕೆಲಸ ಒಬ್ರೇ ಮಾಡ್ತಿದ್ದೀರಾ. ಪರವಾಗಿಲ್ಲ ಬಿಡಿ, ಇದೇನ್ ಮಹಾ ಕೆಲ್ಸ. 6 ಜನಕ್ಕೆ ಅಡುಗೆ ಮಾಡೋದು ಅಷ್ಟೇ ತಾನೆ. ಎಷ್ಟೋ ಮನೇಲಿ ಹೆಂಗಸರು ಬೆಳಗ್ಗೆ ಎದ್ದಾಗಿಂದ ಹಿಡಿದು ರಾತ್ರಿ ಮಲಗೋವರೆಗೂ ಎಷ್ಟೆಲ್ಲ ಕೆಲಸ ಮಾಡ್ತಾರೆ. ಮಕ್ಕಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬೇಕು, ಗಂಡನ ಕೆಲ್ಸಕ್ಕೆ ಕಳಿಸ್ಬೇಕು, ಅತ್ತೆ ಮಾವಂಗೆ ಅಡುಗೆ ಮಾಡಬೇಕು, ಮನೆಯೆಲ್ಲ ನೀಟಾಗಿಡ್ಬೇಕು. ಇನ್ನು ನೆಂಟರು ಬಂದ್ಬಿಟ್ರಂತೂ ಅವ್ರನ್ನೂ ಸಂಭಾಳಿಸ್ಬೇಕು. ಅಪ್ಪಪ್ಪಬ್ಬ, 1 2 ಹೆಂಗಸರು ಮಾಡೋ ಕೆಲ್ಸದ ಮುಂದೆ ಈ ಗಂಡಸರು ಮಾಡೋ ಕೆಲಸ ತುಂಬಾನೇ ಕಡಿಮೆ ಅಲ್ವಾ? ಅಲ್ಲ, ಅಟ್ಲೀಸ್ಟ್ ನಿಮ್ ತಮ್ಮಂದ್ರ ಹತ್ರ ಆದ್ರೂ ಹೆಲ್ಪ್ ತಗೋಬೋದಲ್ವಾ? ಬೇಡ ಬೇಡ, ಪಾಪ ಅವ್ರು ರೆಸ್ಟ್ ಮಾಡ್ಲಿ, ನನಗೆ ಏನೂ ತೊಂದರೆ ಇಲ್ಲ. ನೀವು ಟೀ ಕುಡೀರಿ. ಏನು ಯೋಚನೆ ಮಾಡ್ತಿದ್ದೀರಾ? ಆ ಚಿಕ್ಕ ಮಕ್ಳನ್ನ ಹೇಗೆ ಎಬ್ಸೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಅಯ್ಯೋ ಬೇಡ, ಪಾಪ ಅವ್ರು ಮಲ್ಕೊಳ್ಳಿ. ನಿಮ್ ತಮ್ಮ ಹೇಳಿದ್ ನೋಡಿದ್ರೆ ಬೆಳಿಗ್ಗೆ ಅವರೇ ಬೇಗ ಎದ್ದು ಮನೆಯೆಲ್ಲ ಸಾರಿಸಿ ಗುಡ್ಸಿ ರಂಗೋಲಿನೂ ಅವರೇ ಹಾಕ್ತಾರೆ. ಮತ್ ಅವ್ರಿಲ್ದೆ ಈ ಮನೇಲಿ 1 ಹುಲ್ ಕಟ್ಟಿನೂ ಅಲ್ಲಾಡಲ್ಲ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಟ್ಟಿದ್ರು. ಇಲ್ಲಿ ನೋಡಿದ್ರೆ ಇನ್ನೂ ಮಲ್ಗಿದ್ದಾರೆ. ನೋಡ್ತಾ ಇರಿ ನೀವು ಇವನ್ನ ಹೇಗೆ ಎಬ್ಸ್ತೀನಿ ಅಂತ. ಹಾ, ಬೇಕಾದ್ರೆ ಅವನೊಬ್ಬನ್ ಮಾತ್ರ ಎಬ್ಸಿ, ಕೊಬ್ಬಿಳಿಲಿ ಅವನಿಗೆ.